ಭವ್ಯವಾದಂಥ ದಿನ 1837ನೇ ಇಸ್ವಿಯಲ್ಲಿ ಕೆದಂಬಾಡಿ ರಾಮಯ್ಯ ಗೌಡರು ಮತ್ತು ಅವ್ರ ಜೊತೆಲಿ ಅನೇಕ ಜನ ಬ್ರಿಟಿಷರ ವಿರುದ್ಧ ಚಳುವಳಿಯನ್ನು ಪ್ರಾರಂಭ ಮಾಡಿ ಇದೇ ಸ್ಥಳದಲ್ಲಿ ನಾವೇನು ನಿಂತಿದ್ದೇವೆ. ಇಲ್ಲಿ ಬ್ರಿಟಿಷರ ಧ್ವಜವನ್ನು ಕಿತ್ತು ಹಾಕಿ ನಮ್ಮ ಧ್ವಜವನ್ನು ಇಲ್ಲಿ ಹಾರಿಸುವಂಥ ಅತ್ಯಂತ ಕೆಚ್ಚಿನ ಹೋರಾಟದ ಒಂದು ಶುಭ ದಿನ ಇವತ್ತು ನಾವು ಸ್ಮರಣೆ ಮಾಡ್ತಾಯಿದ್ದೀವಿ. ಇದು ಪ್ರಥಮ ಸ್ವಾತಂತ್ರ್ಯ ಹೋರಾಟ ಅಂತ ಕೂಡ ಹೇಳುವಂಥ ಒಂದು ಪರಿಪಾಲನೆ ಇದೆ. ಈ ಒಂದು ನಾಯಕತ್ವವನ್ನು ವಹಿಸಿ ಸುಳ್ಯ ಸಮರ ಅಲ್ಲ ಸಮರ ಸುಳ್ಯ ಅಮರ ಸುಳ್ಯ ಸಮರ ಇದು ನಿಜವಾಗ್ಲೂ ನಮಗೆಲ್ರಿಗೂ ಕೂಡ ಒಂದು ಪ್ರೇರಣೀಯ ದಿನ ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಮ್ಮ ದೇಶದಲ್ಲಿ ಯಾವ ಒಂದು ಹೋರಾಟ ಸ್ವರೂಪ ಅದ ನಂತರ ಸ್ವತಂತ್ರ ಸಂಗ್ರಾಮಕ್ಕೆ ಸಿಕ್ತು 1857ನೇ ಇಸ್ವಿಯಲ್ಲಿ. ತದನಂತರ ಹಲವಾರು ಹೋರಾಟಗಳು ದಶಕಗಳ ಕಾಲ ನಡೆದು 1947ನೇ ಇಸ್ವಿಯಲ್ಲಿ ನಮಗೆ ಆ ಸ್ವಾತಂತ್ರ್ಯ ದಕ್ಕಿತು. ಆದ್ದರಿಂದ ಇವತ್ತು ನಾವು ಈ ವೀರರ ಸ್ಮರಣೆ ಮಾಡಿ ಯಾರು ನಮ್ಮ ದೇಶ, ನಮ್ಮ ಸಂಸ್ಕೃತಿ, ನಮ್ಮ ಪರಂಪರೆ ಎಲ್ಲವನ್ನು ಉಳಿಸುವಂಥ ಕೆಲಸಕ್ಕೆ ತ್ಯಾಗ ಬಲಿದಾನ ನೀಡಿರ್ತಕ್ಕಂಥವ್ರು, ಅದನ್ನು ನಾವು ಯಾವತ್ತೂ ಕೂಡ ಮರಿಬಾರ್ದು. ಆದ್ದರಿಂದನೇ ಇವತ್ತು ಇಲ್ಲಿ ಈ ಭವ್ಯವಾದಂಥ ಒಂದು ಪ್ರತಿಮೆ ಇದೆ ಮತ್ತು ಇದೇ ಸ್ಥಳದಲ್ಲಿ ಇನ್ನೊಂದು ಬಾವುಟ ಧ್ವಜಸ್ತಂಭ ಇಲ್ಲಿ ಹಾಕಬೇಕು ಅಂತ ತೀರ್ಮಾನ ಆಗಿದೆ. ಸ್ಪಷ್ಟವಾಗಿ ತಾವೇನಾಗಿದೆ ಏನು ಮಾಡ್ತಾ ಇದ್ದಾರೆ ಅಂತ ಮಾತನ್ನು ಹೇಳಿದ್ದಾರೆ. ನಾನು ಇಲ್ಲಿಗೆ ಬಂದಂಥ ಸಂದರ್ಭದಲ್ಲಿ ನಮ್ಮ ಮಿತ್ರರಂಥ ಕಿರಣ್ ಬುಡ್ಲೆ ಅವರು ಮತ್ತು ಹಲವಾರು ಜನರು ಹೇಳ್ತಾ ಇದ್ರು, ಬಾವುಟ ಗುಡ್ಡೆಯಲ್ಲಿ ನಮಗೆ ಹೆಸರಿದೆ ಆದರೆ ಬಾವುಟ ಇಲ್ಲ ಅಂತ ಹೇಳಿಬಿಟ್ಟು. ಅದಕ್ಕೋಸ್ಕರ ಯಾರು ನಮ್ಮ ಹಿರಿಯರು ಇವತ್ತೇನು ನಾವು ಸ್ವಾತಂತ್ರ್ಯವನ್ನು ಅನುಭವಿಸ್ತಾ ಇದ್ದೀವೋ ಅಂಥ ಮಹಾನ್ ನಾಯಕರು ನಮಗೆ ಸ್ವಾತಂತ್ರ್ಯವನ್ನು ತಂದುಕೊಟ್ಟವರ ನೆನಪಿಗೋಸ್ಕರ ಈ ಬಾವುಟ ಗುಡ್ಡೆಯಲ್ಲಿ ಅತಿ ಎತ್ತರವಾದ ಒಂದು ನಮ್ಮ ರಾಷ್ಟ್ರಧ್ವಜವನ್ನು ನಿರ್ಮಾಣ ಮಾಡಬೇಕು ಅಂತ ಹೇಳಿ ಆಗ ಎಲ್ಲ ನಮ್ಮ ಶಾಸಕರುಗಳಿರ್ಬೋದು, ಶಾಸಕ ಮಿತ್ರರಿರ್ಬೋದು, ಅದೇ ರೀತಿ ಮಂತ್ರಿಗಳಿರ್ಬೋದು ಹಾಗೂ ನಮ್ಮ ಸ್ಪೀಕರ್ ಅವರು ಇವರೆಲ್ಲರ ಜೊತೆ ಸೇರಿ ಈಗಾಗಲೇ ಹಣವನ್ನು ಬಿಡುಗಡೆಯನ್ನು ಸಹ ಮಾಡಿದ್ದಾರೆ. ಬಹುಶಃ ಇದು ದಕ್ಷಿಣ ಕನ್ನಡ ಜಿಲ್ಲೆ ಅತ್ಯಂತ ದೊಡ್ಡ ಒಂದು ಧ್ವಜಸ್ತಂಭ ಆಗಬೇಕು ಅಂತ ಹೇಳಿ ನಾವು ಹೇಳಿರೋದ್ರಿಂದ ನಮ್ಮ ಟೆಕ್ನಿಕಲ್ ಇದರಿಂದ ಅದನ್ನು ನಿಲ್ಲಿಸಿದ್ದಾರೆ. ಆದಷ್ಟು ಬೇಗ ಅದನ್ನು ಮಾಡಿ ಯಾರು ಸುಮಾರು 200-250 ವರ್ಷಗಳ ಹಿಂದೆ ಒಂದು ಕನಸನ್ನು ಕಂಡಿದ್ರು, ಈ ದೇಶ ಸ್ವಾತಂತ್ರ್ಯವಾಗಬೇಕು, ನಮ್ಮ ದೇಶದ ಧ್ವಜ ಹಾರಬೇಕು ಅಂಥೇಳಿ ಅದನ್ನು ನನಸು ಮಾಡಲಿಕ್ಕೆ ತಾವೆಲ್ಲರೂ ಸಹಕಾರವನ್ನು. ರಾಮಯ್ಯಗೌಡರ ಒಂದು ಬಲಿದಾನ ತ್ಯಾಗದ ಒಂದು ವಿಶೇಷವಾದಂಥ ಕಾರ್ಯ ಯುವ ಪೀಳಿಗೆಗೆ ಅವರಿಗೆ ಬಗ್ಗೆ ಗೊತ್ತಾಗಬೇಕು ಅಂತೇಳೋ ಕಾರಣ ಆ ಸಮಿತಿಯ ವತಿಯಿಂದ ಚಿತ್ರಕಲಾ ಸ್ಪರ್ಧೆ ಬೇರೆ ಬೇರೆ ರೀತಿಯಲ್ಲಿ ಆಯೋಜನೆ ಮಾಡಿಕೊಂಡು ವಿದ್ಯಾರ್ಥಿಗಳಿಗೆ ಒಂದು ಕದಂಬಾಡಿ ರಾಮೇಗೌಡರ ಅವರು ಪಟ್ಟಂಥ ಕನಸು ಮತ್ತು ಈ ಭಾರತಕ್ಕೆ ಬ್ರಿಟಿಷರನ್ನು ಈ ಜಿಲ್ಲೆಯಿಂದ ಓಡಿಸುವಂಥ ದೃಷ್ಟಿಯಲ್ಲಿ ಅವರು ಮಾಡಿದಂಥ ಕೆಲಸ ಕಾರ್ಯಗಳ ಬಗ್ಗೆ ಒಂದು ಮುಂದಿನ ಪೀಳಿಗೆಗೆ ತಿಳಿಸುವಂಥ ಕಾರ್ಯಗಳು ಇವತ್ತು ಮಾಡ್ತಾ ಇದ್ದಾರೆ. ಅದು ಮಾತ್ರವಲ್ಲ, ಕಳೆದ ಹಲವಾರು ವರ್ಷಗಳಿಂದ ನಮ್ಮ ಯೋಗೀಶ್ ಶೆಟ್ಟಿ ಜಪ್ಪು ಅವರು ಕೂಡ ಕಳೆದ 10-15 ವರ್ಷಗಳಿಂದ ಈ ಭಾಗದಲ್ಲಿ ತುಳು ಧ್ವಜವನ್ನು ಹಾರಾಟ ಮಾಡಿ ಅವರು ಕೂಡ ವಿಶೇಷವಾಗಿ ಈ ರಾಮೇಗೌಡರ ಕೊಡುಗೆಯನ್ನು ಸ್ಮರಣೆ ಮಾಡ್ತಾ ಇದ್ದಾರೆ. ನಮಗೆ ಭಾಳ ಆಶ್ಚರ್ಯ ಏನು ಅಂತ ಕೇಳಿದ್ರೆ, ಇಡೀ ಭಾರತದ ಮತ್ತು ಇಡೀ ರಾಜ್ಯದ ಎಲ್ಲ ಪಠ್ಯಪುಸ್ತಕಗಳಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತೇಳುವಂಥದ್ದು 1857 ಅಂಥೇಳಿ ನಾವು ಪುಸ್ತಕದಲ್ಲಿ ಓದ್ತೇವೆ. ನಾವು ಪುಸ್ತಕದಲ್ಲಿ ಕೂಡ ಓದಿದ್ದು ಕೂಡ ಅದನ್ನೇ ಮಾತನಾಡುವಂಥ ಪರಿಸ್ಥಿತಿ ಇದೆ. ಆದರೆ ಅವತ್ತಿನಿಂದ ಇವತ್ತಿನ ತನಕ ಆಡಳಿತ ಮಾಡಿದ ಎಲ್ಲ ವ್ಯವಸ್ಥೆಗಳು ರಾಮೇಗೌಡರ ಕೊಡುಗೆ ಮತ್ತು ರಾಮೇಗೌಡರ ಇತಿಹಾಸ ಮತ್ತು ಅವರ ತ್ಯಾಗ ಮತ್ತು ಅವರ ಸಂಗಡಿಗರು ಮತ್ತು ಅವರ ಬಂಧುಗಳು ಮಾಡಿದಂಥ ಬಲಿದಾನ ನಮಗೆಲ್ಲೂ ತೋರಿಸುವಂಥ ಪ್ರಯತ್ನಗಳಾಗಿಲ್ಲ. ಎಲ್ಲೋ ಒಂದು ಕಡೆ ಪಠ್ಯಪುಸ್ತಕದಲ್ಲಿ ಅದನ್ನು ಉಲ್ಲೇಖ ಆಗಬೇಕಿತ್ತು, ಅದು ಕೂಡ ಆಗಿಲ್ಲ. ನಮ್ಮ ದೌರ್ಭಾಗ್ಯ ಅಂತ ತಿಳ್ಕೊಳ್ಬೇಕು. ರಾಮೇಗೌಡರು ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಅಂತೇಳುವಂಥ 1857ಕ್ಕಿಂತ 25 ವರ್ಷ ಮುಂಚಿತವಾಗಿ ನಮ್ಮ ಜಿಲ್ಲೆಯಲ್ಲಿ ಅಮರ ಸುಳ್ಯ ಅಂತೇಳುವಂಥ ಹೋರಾಟವನ್ನು ಮಾಡಿ ಅವರು ಭಾಳ ದೊಡ್ಡ ರೀತಿಯ ಕೊಡುಗೆಯನ್ನು ಕೊಟ್ಟರು. ಅವರ ಹೋರಾಟ ಯಾವ ಮಟ್ಟಿಗೆ ಇತ್ತು ಅಂತ ಕೇಳಿದರೆ, ಒಂದು ಕಡೆಗಳಲ್ಲಿ ಮಡಿಕೇರಿ, ವಿಟ್ಲ, ಪುತ್ತೂರು ಮತ್ತು ಅಮರ ಸುಳ್ಯ ಅಂತೇಳುವಂಥ ದೃಷ್ಟಿಯಲ್ಲಿ ಮಂಗಳೂರಿನ ಈ ಭಾಗದಲ್ಲಿ ಬಂದು ಬ್ರಿಟಿಷರ ಧ್ವಜವನ್ನು ಕಿತ್ತಾಕಿ
ಬೇರೆ ಧ್ವಜ ಹಾಕಿದ್ರು ಅಂತೇಳಿ ಎಲ್ಲ ಉಲ್ಲೇಖ ಮಾಡ್ತಾರೆ. ಬೇರೆ ಧ್ವಜ ಅಂತ ಹೇಳಿದ್ರೆ ಅವತ್ತು ಭಾರತದ ಧ್ವಜ ಇರಲಿಲ್ಲ, ಸ್ವತಂತ್ರವೇ ಸಿಕ್ಕಿರಲಿಲ್ಲ ನಮಗೆ. ಅವತ್ತು ಹಾರಾಡಿದ್ದು ತುಳು ಧ್ವಜವನ್ನು ಹಾರಾಡಿಸಿದ್ದು ಅಂತೇಳಿ ಇತಿಹಾಸಕಾರರು ಪುಸ್ತಕದಲ್ಲಿ ಹೇಳ್ತಾರೆ. ಹಾಗಾಗಿ ನಾನು ಒಂದು ಮಾತನ್ನು ಹೇಳ್ತೇನೆ, ಇತಿಹಾಸವನ್ನು ತಿಳ್ಕೊಳ್ಳೋದಿದ್ರೆ ಇತಿಹಾಸ ಸೃಷ್ಟಿ ಮಾಡಲಿಕ್ಕೆ ಆಗಲ್ಲ. ಹಾಗಾಗಿ ಇತಿಹಾಸವನ್ನು ಸೃಷ್ಟಿ ಮಾಡಿಕೊಳ್ಬೇಕು, ಇತಿಹಾಸವನ್ನು ತಿಳ್ಕೊಳ್ಬೇಕು. ಅವತ್ತು ಬ್ರಿಟಿಷರನ್ನು ಇಲ್ಲಿಂದ ಓಡಿಸಿ 13 ದಿವಸಗಳ ಕಾಲ ನಮ್ಮ ಜಿಲ್ಲೆಯನ್ನು ನೇತೃತ್ವವನ್ನು ವಹಿಸಿಕೊಂಡಂಥವ್ರು ಯಾರು ಕೇಳಿದರೆ ಕದಂಬಾಡಿ ರಾಮೇಗೌಡರು. ಇಡೀ ಪ್ರಪಂಚದಲ್ಲಿ, ಇಡೀ ಭಾರತದಲ್ಲಿ ಎಲ್ಲಿಯೂ ಕೂಡ ಬ್ರಿಟಿಷರನ್ನು ಓಡಿಸ್ಲಿಕ್ಕಾಗಲಿಲ್ಲ. ಪ್ರಪ್ರಥಮವಾಗಿ ಬ್ರಿಟಿಷರನ್ನಿಂದ ಈ ಓಡಿಸಿದ್ದು ಯಾರು ಅಂತ ಕೇಳಿದ್ರೆ ಕದಂಬಾಡಿ ರಾಮೇಗೌಡರ ನೇತೃತ್ವದ ತಂಡ ನಮ್ಮ ಜಿಲ್ಲೆಯನ್ನು ಓಡಿಸಿ 13 ಜಿಲ್ಲೆಗಳ ಕಾಲ ಆಡಳಿತ ನಡೆಸಿದ್ದು. ಇದು ಇತಿಹಾಸ. ಈ ಇತಿಹಾಸವನ್ನು ಯುವ ಪೀಳಿಗೆಗೆ ತಿಳಿಸಬೇಕು ಅಂತೇಳೋ ಕಾರಣ ಈ ಕಾರ್ಯಕ್ರಮ ಸಮಿತಿಯ ವತಿಯಿಂದ ಮತ್ತು ಪೂಜ್ಯ ಸ್ವಾಮೀಜಿಯವರ ವಿಶೇಷವಾದಂಥ ಮಾರ್ಗದರ್ಶನ ಆಶೀರ್ವಾದದ ವತಿಯಿಂದ ಬಹಳ ದೊಡ್ಡ ರೀತಿಯ ಬೇರೆ ಬೇರೆ ಕಾರ್ಯಕ್ರಮಗಳು ಹಮ್ಮಿಕೊಳ್ತಾ ಇದೆ. ಮತ್ತು ತುಳುನಾಡ ರಕ್ಷಣಾ ವೇದಿಕೆಯ ವತಿಯಿಂದ ಹಮ್ಮಿಕೊಂಡಿರ್ತಕ್ಕಂತಹ ಏಪ್ರಿಲ್ 5ರಂದು ಬ್ರಿಟಿಷರ ಧ್ವಜವನ್ನು ಕಿತ್ತೆಸೆದು ಈ ತುಳುನಾಡಿನ ಕ್ರಾಂತಿಕಾರಿ ಧ್ವಜವನ್ನು ಹಾರಿಸಿ 13 ದಿವಸಗಳ ಕಾಲ ಈ ಜಿಲ್ಲೆಗೆ ಸ್ವಾತಂತ್ರ್ಯವನ್ನು ದೊರಕಿಸಿಕೊಟ್ಟಿರ್ತಕ್ಕಂತಹ ಕೆದಂಬಾಡಿ ರಾಮಯ್ಯಗೌಡರ ಮತ್ತು ಅವರ ಎಲ್ಲ ಹೋರಾಟಗಾರರನ್ನು ನೆನಪು ಮಾಡತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಕೂಡ ರಾಮಯ್ಯಗೌಡರ ಇತಿಹಾಸವನ್ನು ಹೇಳಿರ್ಬೋದು. ಆದರೆ 2 ವಿಷಯವನ್ನು ನಾನು ಹೇಳಲೇಬೇಕಾಗಿದೆ. ಯಾಕೆ ಅಂತೇಳಿದರೆ, ಇಡೀ ಭಾರತ ದೇಶದ ಇತಿಹಾಸದಲ್ಲಿ ಒಂದು ಕುಟುಂಬವನ್ನು, ಒಂದು ತಂದೆ ಮತ್ತು ಮಗ ಇಬ್ಬರು ಹೋಗಿರ್ತಕ್ಕಂಥ ಇತಿಹಾಸ ಈ ದೇಶದಲ್ಲಿ ಯಾರೂ ಕೂಡ ಇಲ್ಲ. ಕೆದಂಬಾಡಿ ರಾಮಯ್ಯಗೌಡರು ಮತ್ತು ಅವರ ಮಗ ಸಣ್ಣ ಇಬ್ಬರೂ ಕೂಡ ಈ ಸ್ವಾತಂತ್ರ್ಯ ಹೋರಾಟಕ್ಕಾಗಿ ತನ್ನ ಪ್ರಾಣತ್ಯಾಗ ಮಾಡಿರ್ತಕ್ಕಂಥದ್ದು, ಈ ದೇಶಕ್ಕಾಗಿ ಪ್ರಾಣತ್ಯಾಗ ಮಾಡಿರ್ತಕ್ಕಂಥದ್ದು. ಅದರ ಜೊತೆ ಅವರದರ ಪ್ರಮುಖ ನಾಯಕ ಯಾಕೆ ಅಂತ ಹೇಳಿದ್ರೆ, ಅವರ ಮನೆಯಲ್ಲೇ ಈ ಹೋರಾಟದ ಸಿದ್ಧತೆಗಳನ್ನು ಪ್ರಾರಂಭ ಮಾಡಿರತಕ್ಕಂಥದ್ದು. ಸುಮಾರು 600 ಎಕರೆಗಿಂತ ಅಧಿಕ ಜಮೀನನ್ನು ಹೊಂದಿರತಕ್ಕಂಥ ಒಬ್ಬ ಅಗರ್ಭ ಶ್ರೀಮಂತರಾಗಿದ್ದುಕೊಂಡಿರ್ತಕ್ಕಂಥ ಕೆದಂಬಾಡಿ ರಾಮಯ್ಯಗೌಡರು ಅವರು ಆ ಹೋರಾಟವನ್ನು ಪ್ರಾರಂಭಿಸಿರುವುದು ಮದುವೆ ಗದ್ದೆ, ಇವಾಗ ಮದುವೆ ಗದ್ದೆ ಅಂತ ಹೇಳಿರ್ತಕ್ಕಂಥ ಪ್ರದೇಶ. ಮದುವೆ ಗದ್ದೆ ಯಾಕೆ ಬಂದಿದೆ ಅಂತ ಹೇಳಿರ್ತಕ್ಕಂಥದ್ದು ಭಾಳ ಇಂಪಾರ್ಟೆಂಟು. ಹಾಗೂ ಬಾವುಟಗುಡ್ಡೆ ಯಾಕೆ ಬಂದಿದೆ ಅಂತ ಹೇಳ್ತಕ್ಕಂಥದ್ದು ಭಾಳ ನಾವು ನೆನಪಿಟ್ಕೊಳ್ಬೇಕು. ಮದುವೆ ಗದ್ದೆ ಅಂತ ಹೇಳಿದ್ರೆ ಅವರ ಮಗನಿಗೆ ಮದುವೆ ಅಂತ ಹೇಳ್ತಕ್ಕಂಥ ನಿಟ್ಟಿನಲ್ಲಿ ಆ ಜಾಗದಲ್ಲಿ 2,000ಕ್ಕಿಂತ ಅಧಿಕ ಜನರನ್ನು ಸೇರಿಸಿ ಅಲ್ಲಿಂದ ಬೆಳ್ಳಾರೆಯಾಗಿ ಮಂಗಳೂರಿಗೆ ಬಂದು ಮಂಗಳೂರಿನ ಬಾವುಟಗುಡ್ಡೆಯಲ್ಲಿದ್ದಿರ್ತಕ್ಕಂತಹ, ಆಗ ಬಾವುಟಗುಡ್ಡೆ ಅಂತ ಹೆಸರು ಇರಲಿಲ್ಲ. ಹಾಗೆ ಅದರ ನಂತರ ಈ ಭಾಗದ ಜನರು ಇಟ್ಟಿರ್ತಕ್ಕಂಥ ಹೆಸರು ಏನು ಅಂತ ಹೇಳಿದ್ರೆ, ಇಲ್ಲಿದ್ದಂತಹ ಧ್ವಜವನ್ನು ಕಿತ್ತೆಸೆದು ನಮ್ಮ ಕ್ರಾಂತಿಕಾರಿ ಧ್ವಜವನ್ನು ಹಾರಿಸಿ ನಾವು ಗೆದ್ದೆವು, 13 ದಿವಸ ನಮಗೆ ಇಲ್ಲಿ ಅಧಿಕಾರವನ್ನು ದೊರಕಿಸಿಕೊಟ್ಟಿರ್ತಕ್ಕಂಥ ನಮ್ಮ ರಾಮಯ್ಯಗೌಡರು, ಕೆದಂಬಾಡಿ ರಾಮಯ್ಯಗೌಡರು, ಅವರ ತಂಡ, ಎಲ್ಲ ಜಾತಿ ಧರ್ಮದವರು ಕೂಡ ಈ ಒಂದು ಹೋರಾಟದಲ್ಲಿ ಭಾಗವಹಿಸಿರ್ತಕ್ಕಂಥದ್ದು ಬಹಳ ವಿಶೇಷವಾದಂಥ ಸಂಗತಿ. ಇದರಲ್ಲಿ ನೀವು ಇಲ್ಲಿ ಬರೆದಿರ್ತಕ್ಕಂಥದ್ದು ನೋಡಬಹುದು. 110 ಜನರು ಇವತ್ತು ಇಲ್ಲಿ ಗಲ್ಲು ಶಿಕ್ಷೆ, ಜೀವಾವಧಿ ಶಿಕ್ಷೆ, ಬೇರೆ ಬೇರೆ ಶಿಕ್ಷೆಗಳಲ್ಲಿ ಒಳಗಾಗಿದ್ದಾರೆ. ಅದರಲ್ಲಿ ಇವತ್ತು ವೀರಣ್ಣ ಬಂಟಿ ಇರ್ಬೋದು, ಅಥವಾ ನಮ್ಮ ಮುಸ್ಲಿಮ್ಸ್ ಇರ್ಬೋದು, ಅಥವಾ ಬೇರೆ ಬೇರೆ ರೀತಿಯ ಎಲ್ಲರೂ ಕೂಡ ಆಗಿನ ಕಾಲದಲ್ಲಿ ಯಾವ ರಾಜಕೀಯವೂ ಇರಲಿಲ್ಲ ಕಿರಣಣ್ಣ. ಆಗ ರಾಜಕೀಯದ ಕಲ್ಪನೆಯೂ ಕೂಡ ಇಲ್ಲದಂಥ ಸಮಯದಲ್ಲಿ ಎಲ್ಲರನ್ನೂ ಸೇರಿಸಿ ಒಂದು ಹೋರಾಟ ಮಾಡಿರ್ತಕ್ಕಂಥ, ನೇತೃತ್ವ ವಹಿಸಿಕೊಂಡಿರ್ತಕ್ಕಂಥವ್ರು ರಾಮಯ್ಯಗೌಡರು. ಅವರು ಸರ್ವನಾಶ ಆಗಿದ್ದಾರೆ ಆ ಒಂದು ಹೋರಾಟದಲ್ಲಿ. ಅವರ ಹೆಂಡತಿ, ಅವರ ಆಗತಾನೆ ಮದುವೆ ಗದ್ದೆಯಲ್ಲಿ ಮದುವೆಯಾದ ಅವರ ಸೊಸೆ ಹಾಗೂ ಅವರ ಮಗ, ಅವರು ಎಲ್ಲರೂ ಕೂಡ ಆ ಒಂದು ಹೋರಾಟದಲ್ಲಿ ಧ್ವಂಸವಾಗಿರ್ತಕ್ಕಂಥದ್ದು ಈ ದೇಶದ ಇತಿಹಾಸದಲ್ಲಿ ಒಂದು ಉಳಿಲಿಲ್ಲಲ್ಲ ಅಂತ ಹೇಳ್ತಕ್ಕಂಥ ಒಂದು ಬೇಸರ. ಅದನ್ನು ನಾವು ಮುನ್ನೆಲೆಗೆ ತರಲಿಕ್ಕೆ ನಾವು ಪ್ರಯತ್ನವನ್ನು ಪಟ್ಟಿದ್ದೇವೆ. ನೀವೆಲ್ಲರೂ ಕೂಡ ಅದನ್ನು ಜನರಿಗೆ ತಿಳಿಸ್ತಕ್ಕಂಥ ಕೆಲಸ ಆಗಬೇಕು. ಇನ್ನು ಮುಂದೆ ಏಪ್ರಿಲ್ ಇಲ್ಲಿ ನಮ್ಮ ಬಾವುಟಗುಡ್ಡೆಯಲ್ಲಿ ಬ್ರಿಟಿಷರ ಧ್ವಜದ ಒಂದು ನೆನಪಿಗೋಸ್ಕರ, ನಮ್ಮ ಧ್ವಜ ಹಾರಿಸಿದ ನೆನಪಿಗೋಸ್ಕರ ಬಾವುಟಗುಡ್ಡೆ ಹೆಸರು ಉಳಿಸಬೇಕು, ಬಾವುಟಗುಡ್ಡೆ ಹೆಸರು ದೇಶಕ್ಕೆ ಗೊತ್ತಾಗಬೇಕು ಅಂತ ಹೇಳ್ತಕ್ಕಂಥ ಮಾತನ್ನು ಉಳಿಸಲಿಕ್ಕೋಸ್ಕರ ಬಾವುಟಗುಡ್ಡೆಗೆ ಈ ಹೋರಾಟವನ್ನು ಗೊತ್ತಾದ ನಂತರ ಬಂದಿರತಕ್ಕಂಥವರು ರವೀಂದ್ರನಾಥ್ ಠಾಕೂರ್. ಆದರೆ ಇಲ್ಲಿ ಹೆಸರು ಬಂದಿರತಕ್ಕಂಥ ರವೀಂದ್ರನಾಥ್ ಠಾಗೂರ್ ಅವರ ಪಾರ್ಕ್ ಅಂತೇಳಿ. ಯಾಕೆ ರವೀಂದ್ರನಾಥ್ ಠಾಗೂರ್ ಬಂದರು ಅಂತ ಹೇಳಿದ್ರೆ, ಇಲ್ಲಿ ಒಂದು ಯುದ್ಧ ಆಗಿದೆ, ಬ್ರಿಟಿಷರ ವಿರುದ್ಧ ಇಲ್ಲಿ ಬಹಳ ದೊಡ್ಡ ಹೋರಾಟ ಆಗಿದೆ, ರಣಖಾಳೆ ಆಗಿದೆ, ಇಲ್ಲಿ ಸಾವಿರಾರು ಜನ ಸತ್ತಿದ್ದಾರೆ. ಹಾಗಿರುವಾಗ ನಾನು ಈ ಪ್ರದೇಶಕ್ಕೆ ಬಂದು ವೀಕ್ಷಿಸಿದ್ರು. ಆ ಪ್ರದೇಶ ಠಾಗೂರ್ ಪಾರ್ಕ್ ಆಗಿದೆ. ಆದರೆ ಬಾವುಟಗುಡ್ಡೆಯಲ್ಲಿ ಯಾರು ಹುತಾತ್ಮರಾದರೂ ಆ ಒಂದು ಹೆಸರು ಮತ್ತು ಇತಿಹಾಸ ಉಳಿಲಿಲ್ಲ.